ನಾರದರ ತಾಯಿ ತಂದೆಗಳು ಯಾರು ಅಂತ? ನಾರದರ ತಾಯಿ ಇಲ್ಲದೆ ಹುಟ್ಟಿರೋ ನಾರದರು. ಓಕೆ. ಅಂದರೆ ಭಾಗವತದಲ್ಲಿ ಬ್ರಹ್ಮದೇವರ ತೊಡೆಯಿಂದ ನಾರದರು ಹುಟ್ಟಿದರು ಅಂತ ಬರುತ್ತೆ. ಉತ್ಸಂಗಾತ್ ನಾರದೋ ಜಜ್ಞೆ. ಉತ್ಸಂಗ ಅಂದರೆ ತೊಡೆ. ಬ್ರಹ್ಮದೇವರು ತಮ್ಮ ಅಂಗಾಂಗಗಳಿಂದ ದೇವತೆಗಳನ್ನು ಸೃಷ್ಟಿ ಮಾಡ್ತಾರೆ. ನಾರದರು ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದರು ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ಸ್ವಲ್ಪ ನಾವು ವಿವರಣೆ ತಿಳ್ಕೊಳ್ಬೇಕು. ಯಾಕೆಂದರೆ ನಮ್ಮ ತಲೆಯಲ್ಲಿ ಸೃಷ್ಟಿ ಅಂತಂದರೆ ಹೆಣ್ಣು ಗಂಡಿನ ಮೂಲಕವೇ ಅಂತ ಒಂದು ತಲೆಯಲ್ಲಿದೆ. ಹೌದು. ಆದರೆ ಪುರಾಣಗಳಲ್ಲಿ ಸ್ವಯಂಭುವ ಮನು ಅಂತ ಈ ಮನುಕುಲದ ಮೂಲ ಪುರುಷರು, ಅಲ್ಲಿಯೇ ಅದಕ್ಕಿಂತ ಹಿಂದೆ ಸಂಕಲ್ಪದಿಂದ ಮಾತ್ರ ಸೃಷ್ಟಿ ಆಗ್ತಾ ಇತ್ತು. ಇಂಥವರು ಇಂಥ ಕಡೆಯಿಂದ ಹುಟ್ಟಲಿ ಇಂಥ ದೇವತೆಗಳ ಸಂಕಲ್ಪ ಮಾಡಿದ್ರೆ ಅವರು ಅಂಥ ಅಂಗಾಂಗಗಳಿಂದ ಹುಟ್ಟೋರು. ಅದನ್ನು ಅಯೋನಿಜರು ಅಂತ ಅವರನ್ನೆಲ್ಲ ಕರೀತಾರೆ. ಬ್ರಹ್ಮದೇವರ ಮನಸ್ಸಿನಿಂದಲೇ ಹುಟ್ಟಿದವರು. ಇವರೆಲ್ಲ ಹುಟ್ಟಲಿ ಅಂತ ಅವರ ಮನಸ್ಸು ಮಾಡಿದ್ರು. ಅವರ ಮನಸ್ಸಿನಿಂದ ಸನಕ ಸನಂದನಾದಿಗಳೆಲ್ಲ ಹುಟ್ಟಿದರು. ಅವರನ್ನು ಮಾನಸ ಪುತ್ರರು ಅಂತ ಕರೀತಾರೆ.